ಇದು ನೇಪಾಳದ ಒಂದು ಕೊಳ. ಇದನ್ನ ಸ್ವಯಂ ಶಿವ ತನ್ನ ತ್ರಿಶೂಲದಿಂದ ಮಾಡಿದ್ದ. ಆದ್ರೆ ಇದರ ರಹಸ್ಯ ನೇರವಾಗಿ ಭಗವಂತ ವಿಷ್ಣುವಿನ ಕ್ಷೀರಸಾಗರಕ್ಕೆ ಕರ್ಕೊಂಡೋಗುತ್ತೆ. ಈ ಕತೆ ಶುರುವಾಗೋದು ಸಮುದ್ರ ಮಂಥನದಿಂದ. ಸೃಷ್ಟಿಯನ್ನು ಕಾಪಾಡಲು ಶಿವ ಹಾಲಾಲ ವಿಷವನ್ನು ಕುಡಿತಾನೆ. ಆ ಒಂದು ಹಾಲಾಲ ವಿಷದಿಂದ ಶಿವನ ಗಂಟಲು ಉರಿಯಲು ಶುರುವಾದಾಗ ಅದನ್ನ ಶಾಂತಗೊಳಿಸಲು ಶಿವ ಹಿಮಾಲಯದಲ್ಲಿ ತನ್ನ ತ್ರಿಶೂಲದಿಂದ ಒಂದು ಕೊಳ ಮಾಡ್ತಾನೆ. ಆ ಒಂದು ಕೊಳ ಈಗ ಗೋಸಾಯಿ ಕುಂಡ ಅಂತ ಹೆಸರುವಾಸಿಯಾಗಿದೆ. ಶಿವ ಇದೇ ಒಂದು ಜಲದ ಶೀತಲತೆಯಿಂದ ತನ್ನ ನೋವನ್ನು ನಿವಾರಿಸಿಕೊಳ್ತಾನೆ. ಆದ್ರೆ ಈ ಒಂದು ಕೊಳದ ರಹಸ್ಯ ಇಲ್ಲೇ ಮುಗಿಯೋದಿಲ್ಲ. ಇದೇ ಹಿಮಾಲಯದಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಚಮತ್ಕಾರಿ ಸ್ಥಳ ಇದೆ, ಬುದ್ಧ ನೀಲಕಂಠ ದೇವಸ್ಥಾನ. ಇಲ್ಲಿ ನೀರಿನ ಮಧ್ಯ 5 ಮೀಟರ್ ಇರೋ ಭಗವಂತ ವಿಷ್ಣುವಿನ ಒಂದು ಶಯನ ಮೂರ್ತಿ ಇದೆ. ಸ್ಥಳೀಯರ ಪ್ರಕಾರ ಈ 2 ಕೊಳ ಒಂದೇ ಜಲಧಾರೆಯಿಂದ ಸೇರಿದೆನ್ನಲಾಗುತ್ತೆ. ಗೋಸಾಯಿ ಕುಂಡದಲ್ಲಿ ಜಾತ್ರಾ ಮೇಳವಾದಾಗ ಬುದ್ಧ ನೀಲಕಂಠ ದೇವಾಲಯದ ಕೊಳದ ಜಲ ಅಲ್ಲಿನ ಜಲದ ತರ ಬೆಳ್ಳಗಾಗುತ್ತೆ. ನೀವು ಶಿವನ ಭಕ್ತರಾಗಿದ್ರೆ ಕಾಮೆಂಟ್ ಅಲ್ಲಿ ನೀಲಕಂಠ ಅಂತ ಟೈಪ್ ಮಾಡಿ. ಈ ತರ ಹಲವಾರು ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.